ಓಂ ಸುಬ್ರಹ್ಮಣ್ಯಾಯ ನಮಃ. ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಟು VRL ಆಸ್ಟ್ರೋ ಅಂಡ್ ಆಯುರ್ 369 ಯೂಟ್ಯೂಬ್ ಚಾನಲ್. ಮೇಷರಾಶಿಯವರಿಗೆ ಎರಡನೇ ಹಂತದ ಶನಿಯ ಸಾಡೆಸಾತಿ ಯಾವಾಗ ಪ್ರಾರಂಭವಾಗುತ್ತದೆ, ಶನಿಗ್ರಹ ಮೇಷರಾಶಿಯವರ ಜೀವನದ ಮೇಲೆ ಯಾವ ರೀತಿಯ ಪ್ರಭಾವಗಳನ್ನು ಬೀರಲಿದೆ ಎಂಬಂತಹ ಸೂಪರ್ ಇಂಟ್ರೆಸ್ಟಿಂಗ್ ವಿಚಾರಗಳನ್ನು ಈ ವಿಡಿಯೋದಲ್ಲಿ ತಿಳಿಸಿಕೊಡಲಿದ್ದೇನೆ. ಶನಿಗ್ರಹ ಅಂದರೇನೆ ಕರ್ಮಕಾರಕ ಗ್ರಹ, ಧರ್ಮಕಾರಕ ಗ್ರಹ. ನೀವು ಶನಿಯ ಸಾಡೆಸಾತಿಗೆ ಭಯ ಪಡುವುದನ್ನು ಬಿಟ್ಟು ಕರ್ಮದ ಮೇಲೆ ನಂಬಿಕೆಯನ್ನು ಇಟ್ಟು ನಡೆದರೆ ಶನಿಗ್ರಹ ಹೆಚ್ಚು ದುಃಖ, ಕಷ್ಟಗಳನ್ನು, ತೊಂದರೆಗಳನ್ನು ಕೊಡುವುದಿಲ್ಲ. ಮೇಷರಾಶಿಯವರಿಗೆ ನಿಮ್ಮ 12ನೇ ಭಾವದಲ್ಲಿ ಶನಿಗ್ರಹ ಸ್ಥಿತವಾಗಿದೆ. ಜೂನ್ 4, 2027ಕ್ಕೆ ಶನಿಗ್ರಹದ ಎರಡನೇ ಹಂತದ ಸಾಡೆಸಾತಿ ಪ್ರಾರಂಭವಾಗಲಿದೆ. 30 ವರ್ಷಗಳ ನಂತರ ಶನಿಗ್ರಹ ಮೇಷರಾಶಿಯನ್ನು ಪ್ರವೇಶಿಸಲಿದೆ. ಪ್ರಸ್ತುತವಾಗಿ ಶನಿಗ್ರಹ ನಿಮ್ಮ 12ನೇ ಭಾವದಲ್ಲಿ ಸಂಚಾರ ಮಾಡುತ್ತಿದೆ. ಶನಿಗ್ರಹದ ಸಾಡೆಸಾತಿಯ ಮೊದಲನೆಯ ಹಂತ ನಡೆಯುತ್ತಿದೆ. 2026ರಲ್ಲಿ ಹೊಸ ಸ್ಥಳಗಳಿಗೆ ಭೇಟಿ ನೀಡುತ್ತೀರಾ. 12ನೇ ಭಾವ ಅಂದರೆ ವಿದೇಶ ಯಾತ್ರೆ, ಖರ್ಚಿನ ಭಾವ, ಧಾರ್ಮಿಕ ಯಾತ್ರೆಯನ್ನು ಸೂಚಿಸುತ್ತದೆ. ಶನಿಯ ಸಾಡೆಸಾತಿಗೆ ಭಯ ಪಡುವ ಅಗತ್ಯವಿಲ್ಲ. ನಿಮ್ಮ ಆತ್ಮಸ್ಥೈರ್ಯ ಸ್ಟ್ರಾಂಗ್ ಆಗಿದ್ದರೆ ಆಗ ಯಾವುದೇ ನೆಗೆಟಿವಿಟಿ ನಿಮ್ಮ ಲೈಫಲ್ಲಿ ಸಂಭವಿಸುವುದಿಲ್ಲ. ಶನಿಗ್ರಹವನ್ನು ಪ್ರಾಕ್ಟಿಕಲ್ ಆಗಿ ಅರ್ಥ ಮಾಡಿಕೊಂಡಿದ್ದರೆ ಭಯ ಪಡುವ ಅವಶ್ಯಕತೆ ಇಲ್ಲ. ಶನಿಗ್ರಹ ನಿಮ್ಮನ್ನು ಮತ್ತಷ್ಟು ಮಗದಷ್ಟು ಸ್ಟ್ರಾಂಗೆಸ್ಟ್ ಆಗಿ ಮಾಡುವುದಕ್ಕೆ ಬರುತ್ತದೆ. ನಿಮ್ಮ ಜನ್ಮ ಕುಂಡಲಿಯಲ್ಲಿ ಶನಿಗ್ರಹ ಶತ್ರುರಾಶಿ, ನೀಚ ರಾಶಿಯಲ್ಲಿ ಸ್ಥಿತವಾಗಿದ್ದರೆ ನಿಮ್ಮ ಕಾಲುಗಳಲ್ಲಿ ನೋವು, ಜಾಯಿಂಟ್ ಪೇನ್ಸ್, ಬ್ಯಾಕ್ ಪೇನ್, ಡೆಂಟಲ್ ಇಶ್ಯೂಸ್, ಹಲ್ಲುಗಳಲ್ಲಿ ಸಮಸ್ಯೆ, ಕಣ್ಣಿಗೆ ಸಂಬಂಧಿಸಿದಂತಹ ಆರೋಗ್ಯ ಸಮಸ್ಯೆಗಳನ್ನು ಎದುರಿಸಬೇಕಾಗುತ್ತದೆ. ಹೆಚ್ಚಾಗಿ ಆಲ್ಕೋಹಾಲ್ ಸೇವನೆ, ಧೂಮಪಾನವನ್ನು ಮಾಡುತ್ತಿದ್ದರೆ ನಿಮ್ಮ ಜಾತಕದಲ್ಲಿ ಶನಿಗ್ರಹ ಅಫ್ಲಿಕ್ಷನ್ನಲ್ಲಿ ಇದೆ ಎಂದು ತಿಳಿದುಕೊಳ್ಳಬಹುದು. ರಾಜಕೀಯ ಮಾಡುವುದರಿಂದ ದೂರವಿರಬೇಕು. ಕಾರಣವಿಲ್ಲದೆ ವಿನಾಕಾರಣ ಜಗಳವಾಗುವುದು, ನಿಮ್ಮ ಆಫೀಸಲ್ಲಿ, ಮನೆಯಲ್ಲಿ ವಿನಾಕಾರಣ ಜಗಳ ವಾದಗಳಾಗಿ ನಿಮ್ಮ ಮನಃಶಾಂತಿ ಹಾಳಾಗುತ್ತದೆ. ನೆಮ್ಮದಿ ಇಲ್ಲದೆ ನಿದ್ರಾ ಸಮಸ್ಯೆಯನ್ನು ಎದುರಿಸಬೇಕಾಗುತ್ತದೆ. ರಾತ್ರಿ ನಿದ್ರೆ ಬರದೆ ನೀವು ಹೆಚ್ಚು ಓವರ್ ಥಿಂಕ್ ಮಾಡುತ್ತಿದ್ದರೆ ಶನಿಗ್ರಹ ಕೆಟ್ಟಿರುತ್ತದೆ ಎಂದು ತಿಳಿದುಕೊಳ್ಳಬೇಕು. ಬದಲಾಗಿ ನಿಮ್ಮ ಜನ್ಮ ಕುಂಡಲಿಯಲ್ಲಿ ಶನಿಗ್ರಹ ಪಾಸಿಟಿವ್ ಆಗಿದ್ದರೆ ವಿದೇಶದಲ್ಲಿ ಜಾಬ್ ಸಿಗುವುದು, ಇಂಪೋರ್ಟ್ ಹಾಗೂ ಎಕ್ಸ್ಪೋರ್ಟ್ ಬಿಸ್ನೆಸ್ ಅಲ್ಲಿ ಲಾಭ ಸಿಗುವುದು, ನಿಮ್ಮ ಜಾಬಲ್ಲಿ ಲಾಂಗ್ ಟ್ರಾವೆಲ್ಗಳನ್ನು ಮಾಡುತ್ತೀರಾ, ನಿಮ್ಮ ಜಾಬಲ್ಲಿ ಪ್ರಮೋಷನ್ಗಳಾಗುತ್ತದೆ. ಶನಿಯ ಸಾಡೆಸಾತಿಯಲ್ಲಿ ಎಲ್ಲ ಮೇಷರಾಶಿಯವರಿಗೂ ಕಷ್ಟ, ಸಮಸ್ಯೆ ಬರುವುದಿಲ್ಲ. ನಿಮ್ಮ ಜನ್ಮ ಕುಂಡಲಿಯಲ್ಲಿ ಶನಿಗ್ರಹದ ಪ್ಲೇಸ್ಮೆಂಟ್ ಮೇಲೆ ಡಿಸೈಡ್ ಮಾಡಬೇಕು. ನಿಮ್ಮ ಜನ್ಮ ಜಾತಕ ವಿಶ್ಲೇಷಣೆ ಮಾಡಿಸಬೇಕಾದವರು ಸ್ಕ್ರೀನ್ ಮೇಲೆ ಡಿಸ್ಪ್ಲೇ ಆಗುತ್ತಿರುವಂತಹ ನಂಬರ್ಗೆ ಮೆಸೇಜ್ ಮಾಡಿ ಅಪಾಯಿಂಟ್ಮೆಂಟ್ ಬುಕ್ ಮಾಡಿಕೊಳ್ಳಿ. ನಿಮ್ಮ ಜಾತಕದಲ್ಲಿ ಶನಿಗ್ರಹ ನೆಗೆಟಿವ್ ಆಗಿದ್ದರೆ ನಿಮಗೆ ಸರಿಯಾಗಿ ಊಟ ಮಾಡುವುದಕ್ಕೆ ಕಷ್ಟ ಆಗಬಹುದು. ಸರಿಯಾಗಿ ನಿದ್ರೆ ಬರದೆ ಆರೋಗ್ಯ ಸಮಸ್ಯೆಗಳನ್ನು ಎದುರಿಸಬೇಕಾಗುತ್ತದೆ. ಶನಿಗ್ರಹ ಒಳ್ಳೆ ರೀತಿಯಲ್ಲಿ ಪ್ಲೇಸ್ಮೆಂಟ್ ಆಗಿದ್ದರೆ MNC ಕಂಪನಿಯಲ್ಲಿ ಜಾಬ್ ಸಿಗುತ್ತದೆ. ಕಬ್ಬಿಣಕ್ಕೆ ಸಂಬಂಧಿಸಿದಂತಹ ಬಿಸ್ನೆಸ್ ಮಾಡುತ್ತಿರುವವರಿಗೆ, ಪೆಟ್ರೋಲ್ ಬಿಸ್ನೆಸ್ ಮಾಡುತ್ತಿರುವವರಿಗೆ ಹೆಚ್ಚು ಧನಲಾಭವಾಗಲಿದೆ. ಜೂನ್ 4, 2027ಕ್ಕೆ ಶನಿಗ್ರಹ ನಿಮ್ಮ ರಾಶಿಗೆ ಪ್ರವೇಶಿಸುತ್ತದೆ. 2027 ಜೂನ್ ಒಳಗೆ ನೀವು ಸಣ್ಣ ಪುಟ್ಟ ಲೋನ್ಗಳನ್ನು ತೆಗೆದುಕೊಳ್ಳುತ್ತೀರಾ. ಪ್ರಾಪರ್ಟಿ ಅಥವಾ ವೆಹಿಕಲ್ ಖರೀದಿಗೋಸ್ಕರ ಲೋನ್ ಮಾಡುವಂತಹ ಸಾಧ್ಯತೆಗಳಿವೆ. ಫ್ಯಾಮಿಲಿಯವರ ಜೊತೆ ಅನಾವಶ್ಯಕ ಆರ್ಗ್ಯುಮೆಂಟ್ಸ್ಗಳಾಗುವಂತಹ ಸಾಧ್ಯತೆಗಳಿವೆ. ಶನಿಗ್ರಹದ ದೃಷ್ಟಿ ನಿಮ್ಮ 2ನೇ ಭಾವದ ಮೇಲೆ ಬೀಳುತ್ತಿದೆ. 2ನೇ ಭಾವ ಅಂದರೆ ಕುಟುಂಬ ಸ್ಥಾನ. ನಿಮ್ಮ ಕುಟುಂಬದವರ ಜೊತೆ ಜಗಳ, ಮನಸ್ತಾಪಗಳಾಗುವಂತಹ ಸಾಧ್ಯತೆಗಳಿವೆ. ನಿಮ್ಮ ತಂದೆಯ ಜೊತೆ ಮನಸ್ತಾಪಗಳಾಗುತ್ತವೆ. ಶನಿಗ್ರಹ ವ್ಯಯಭಾವದಲ್ಲಿರುವುದರಿಂದ ನಿಮ್ಮ ಜೀವನದಲ್ಲಿ ಯಾರು ನಿಮ್ಮವರು, ಯಾರು ನಿಮ್ಮವರಲ್ಲ ಎಂಬಂತಹ ಸತ್ಯ ದರ್ಶನವನ್ನು ಶನಿಗ್ರಹ ತೋರಿಸಿಕೊಡಲಿದೆ. ಜನರ ಮುಖವಾಡವನ್ನು ನಿಮಗೆ ತಿಳಿಸುತ್ತದೆ. ಸಂಬಂಧಗಳ ಬೆಲೆ, ಆರೋಗ್ಯದ ಮಹತ್ವ, ಹಣದ ಮಹತ್ವವನ್ನು 2026ರಲ್ಲಿ ಶನಿಗ್ರಹ ನಿಮಗೆ ಕಲಿಸಿಕೊಡುತ್ತದೆ. ನಿಮ್ಮ ಲವ್ ಲೈಫಲ್ಲಿ ನೀವು ಹಠ ಮಾಡುವುದನ್ನು ಬಿಡಬೇಕು. ವಾದ ಮಾಡುವುದನ್ನು ಕಡಿಮೆ ಮಾಡಿಕೊಂಡರೆ ಪ್ರೀತಿಯ ಜೀವನ ಚೆನ್ನಾಗಿರಲಿದೆ. ಪ್ರತಿನಿತ್ಯ ಹನುಮಾನ್ ಚಾಲೀಸವನ್ನು ಪಠಿಸಿ ಸೂರ್ಯದೇವನಿಗೆ ನೀರಿನ ಅರ್ಘ್ಯವನ್ನು ಕೊಡುವುದರಿಂದ ನಿಮ್ಮ ಜೀವನದಲ್ಲಿ ಕಷ್ಟಗಳು ಕಡಿಮೆಯಾಗುತ್ತವೆ. ಕಷ್ಟಗಳನ್ನು ಎದುರಿಸುವ ಶಕ್ತಿ, ಆತ್ಮವಿಶ್ವಾಸ ಹೆಚ್ಚಾಗುತ್ತದೆ.
ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ನಮ್ಮ ಚಾನಲನ್ನು ತಪ್ಪದೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ವಿಡಿಯೋವನ್ನು ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಗ್ರೂಪಲ್ಲಿ ಹೆಚ್ಚು ಶೇರ್ ಮಾಡಿ. ನಿಮ್ಮ ಅಭಿಪ್ರಾಯಗಳನ್ನು ತಪ್ಪದೇ ಕಮೆಂಟ್ ಮಾಡಿ. ಥ್ಯಾಂಕ್ ಯು ಫ್ರೆಂಡ್ಸ್.